ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಯಲ್ಲಿ ಗಣಿತ ವಿಷಯದ ಪ್ರಶ್ನೆ ಪತ್ರಿಕೆಯನ್ನು ಅಂದರೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಗಣಿತ ವಿಷಯವನ್ನು ನಾನಿಲ್ಲಿ ಆಯ್ಕೆ ಮಾಡ್ಕೊಂಡಿದ್ದೀನಿ. ಸೊ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೀವು ಬಿಡಿಸೋದ್ರಿಂದ ಮುಂದೆ ಬರುವಂಥ ಪ್ರಶ್ನೆ ಪತ್ರಿಕೆಯನ್ನು ಉತ್ತಮವಾಗಿ ಬರಿಬೋದು ಅಂತ ಹೇಳ್ತಾ 6ನೇ ತರಗತಿಯಲ್ಲಿ ಮೊರಾರ್ಜಿ ದೇಸಾಯಿ ಶಾಲೆ ಬಯಸ್ತಕ್ಕಂತಹ 5ನೇ ತರಗತಿಯಲ್ಲಿ ಈಗ ಓದ್ತಿರ್ತಕ್ಕಂತಹ ವಿದ್ಯಾರ್ಥಿಗಳು ಪರೀಕ್ಷೆ ಬರಿತಾ ಇದ್ದೀರಿ. ಸೊ ನಿಮಗೆ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗಿ. ಸೊ ಪ್ರಶ್ನೆಗಳು ಈ ರೀತಿ ಇದೆ, ಅಂದರೆ ಇದೇ ಥರದ ಪ್ರಶ್ನೆಗಳು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋದನ್ನು ನಾನಿಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಪ್ರಶ್ನೆಗಳು ಈ ರೀತಿ ಇದೆ. 6000 ಲೀಟರ್ಗಳನ್ನು ಕಿಲೋ ಲೀಟರ್ಗಳಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಕಿಲೋ ಲೀಟರ್ ಅಂದರೆ 1000 ಲೀಟರ್ ಅಂತ ಆಗುತ್ತೆ. ಸೊ 6000ವನ್ನು ನೀವು 1000ದಿಂದ ಭಾಗಿಸ್ಬೇಕು. ಆಗ ಏನಾಗುತ್ತೆ, 6 ಕಿಲೋ ಲೀಟರ್ ಆಗುತ್ತೆ. ನೋಡಿ, ಅಂದರೆ ಕಿಲೋ ಅಂದಾಗ 1000 ಅಂತ ಆಗುತ್ತೆ. ಸೊ 6000 ಲೀಟರ್ಗಳಿದ್ದು 6 ಕಿಲೋ ಲೀಟರ್ಗಳು ಆಗುತ್ತೆ. ಸೊ ತುಂಬ ಈಸಿಯಾಗಿ ನೀವು ಅರ್ಥ ಮಾಡ್ಕೋಬೋದು. ಇನ್ನು 6 ಬಂಡಲ್ಗಳ ವೈರಿನ ಉದ್ದ 240 ಮೀಟರ್ಗಳಾದರೆ ಒಂದು ಬಂಡಲ್ನ ವೈರಿನ ಉದ್ದ ಕೇಳಿದ್ದಾರೆ. ಸೊ 6 ಬಂಡಲ್ಗೆ ಒಟ್ಟು ಉದ್ದ ಬಂದು 240 ಮೀಟರ್ ಆದರೆ ಒಂದು ಬಂಡಲ್ಗೆ ಎಷ್ಟು ಅಂದಾಗ ನಾವು ಭಾಗಾಕಾರ ಮಾಡಬೇಕು. 240ಅನ್ನು 6ರಿಂದ ಭಾಗಾಕಾರ ಮಾಡಿ, 6 4 24. ಸೊ ಇಲ್ಲಿ 0 ಇರೋದ್ರಿಂದ ಹಾಗೆ ಇಲ್ಲಿ 0 ಕೂಡ ಬರ್ಕೊಳ್ಳಿ. ಸೊ 40 ಆಗುತ್ತೆ. ಸೊ ಸರಿಯಾದ ಉತ್ತರ 40 ಮೀಟರ್. ಇಲ್ಲಿ ನೀವು ಕಳೆದ್ರೆ ಶೇಷ 0 ಬರುತ್ತೆ. ಸೊ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ, ಅಂದರೆ ಭಾಗಾಕಾರ ಬರಬೇಕು ನಿಮಗೆ. ನೆಕ್ಸ್ಟ್, ಒಂದು ಗಡಿಯಾರದಲ್ಲಿ 3 ಗಂಟೆ ಸಮಯವಿದ್ದಾಗ ಅದರ 2 ಮುಳ್ಳುಗಳ ನಡುವಿನ ಕನಿಷ್ಠ ದೂರ ಅಂತ ಕೇಳಿದ್ದಾರೆ. ಸೊ 3 ಗಂಟೆ ಸಮಯ ಇದ್ದಾಗ ಏನಾಗುತ್ತೆ? ಸೊ ಒಂದು ಗಡಿಯಾರ ತಗೊಳ್ಳಿ, ಅದರಲ್ಲಿ ನೀವು 3 ಗಂಟೆ ಸಮಯ, ಇದು 12 ಗಂಟೆ ದೊಡ್ಡ ಮುಳ್ಳು ಹೋಗುತ್ತೆ, ಸಣ್ಣ ಮುಳ್ಳು 3 ಗಂಟೆ ತಗ ಇರುತ್ತೆ. ಇದರ ಒಂದು ಸಮಯ ಎಷ್ಟಾಗಿದೆ ಅಂತ ನಿಮ್ಮನ್ನು ಕೇಳಿದ್ದಾರೆ. ಸೊ ಎಷ್ಟಿದೆ ಇದರ ಮಧ್ಯದಲ್ಲಿ? 90 ಡಿಗ್ರಿ ಇರುತ್ತೆ, ಹೌದಲ್ವಾ? ಸೊ ಸರಿಯಾದ ಉತ್ತರ ಆಪ್ಷನ್ ಡಿ, 90 ಡಿಗ್ರಿ. ಇನ್ನು ಈ ಘನಾಕೃತಿಯ ಹೆಸರೇನು, ಆಕೃತಿಯ ಹೆಸರೇನು ಅಂತ ಕೇಳಿದ್ದಾರೆ. ಸೊ ನಾವು ನೋಡಿದರೆ ಇದನ್ನು ಸಿಲಿಂಡರ್ ಇದಕ್ಕೆ ಸರಿಯಾದ ಉತ್ತರ. ಇನ್ನು ಚೌಕ ಬಂದು ಎಲ್ಲ ಬಾಹುಗಳು ಸಮ ಇರ್ತವೆ. ಆಯತ ಬಂದು ಈ ರೀತಿ ಇರುತ್ತೆ, ಉದ್ದ ಮತ್ತು ಅಗಲಗಳನ್ನು ಹೊಂದಿರುತ್ತೆ. ಇನ್ನು ಶಂಕು ಬಗ್ಗೆ ನಿಮಗೆ ಗೊತ್ತಿದೆ, ಹಾಗಾಗಿ ಈ ಒಂದು ಆಕೃತಿಯ ಹೆಸರನ್ನು ಸಿಲಿಂಡರ್ ಅಂತ ನಾವು ಹೇಳಬೇಕು. ಇನ್ನು 3 kg 200 ಗ್ರಾಮ್ಗಳನ್ನು ಗ್ರಾಮ್ನಲ್ಲಿ ತಿಳಿಸಿ ಅಂತ ಕೇಳಿದ್ದಾರೆ. ಸೊ 3 kgಗೆ 3000 ಗ್ರಾಮು, 200 ಗ್ರಾಮು, ಒಟ್ಟು ಕೂಡಿದರೆ 3200 ಗ್ರಾಮ್ ಆಗುತ್ತೆ. ಸೊ 3200 ಗ್ರಾಮ್ ಅನ್ನೋದು ಆಪ್ಷನ್ ಏನಲ್ಲಿದೆ, ಅದೇ ಅದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್, ಈ ಕೆಳಗಿನ ವೃತ್ತದಲ್ಲಿ ಜ ಅಂತ ಕೇಳಿದ್ದಾರೆ. ಸೊ ಜ ಅಂದರೆ ಏನು? 2 ಕಡೆ ಟಚ್ ಆಗಿರಬೇಕು, ಅದನ್ನು ನಾವು ಜ ಅಂತ ಕರಿತೀವಿ. ವ್ಯಾಸ ಕೂಡ ಒಂದು ಜಾನೆ, ಬಟ್ ಅಲ್ಲಿ ಜ ಅಂತ ಪರ್ಟಿಕ್ಯುಲರ್ ಆಗಿ ಕೇಳಿರೋದ್ರಿಂದ ನೋಡಿ, ಇದರಲ್ಲಿ ಇದು ತ್ರಿಜ್ಯ ಆಗುತ್ತೆ, ಇದು ಕೂಡ ಒಂದು ಜ, ಇದು ಕೂಡ ಒಂದು ಜ. ಎ ಬಿ ಅಂತಕ್ಕಂಥದ್ದು ಒಂದು ಜ. ಇನ್ನು ಸಿ ಡಿ ಕೂಡ ಒಂದು ಜ. ಸೊ ಹಾಗಾಗಿ ಎ ಬಿ ಮತ್ತು ಸಿ ಡಿ ಇವೆರಡರಲ್ಲಿ ಎ ಬಿನ ನೀವು ಆಯ್ಕೆ ಮಾಡ್ಕೊಳ್ಳಿ, ಅದು ಒಂದು ಜ. ಅದಕ್ಕೆ ವ್ಯಾಸ ಅಂತಲೇ ಕೊಡ್ತಿದ್ರು, ಬಟ್ ದೊಡ್ಡ ಜ ಅಂತ ಅದಕ್ಕೆ ಹೇಳ್ಬೋದು. ಸೊ ಎ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸೊ ಇದನ್ನು ಜ ಅಂತ ಕರಿತೀವಿ. ಇನ್ನು ತ್ರಿಜ್ಯ ಅಂದರೆ ವೃತ್ತ ಕೇಂದ್ರದಿಂದ ಈ ಒಂದು ಸುತ್ತ ಇರುವಂಥ ಪರಿಧಿಗೆ ಎಳೆದಿರುವಂಥ ರೇಖೆ, ಅದನ್ನು ನಾವು ತ್ರಿಜ್ಯ ಅಂತ ಕರಿತೀವಿ. ನೆಕ್ಸ್ಟು, ಒಂದು ನೋಟ್ ಪುಸ್ತಕದ ಬೆಲೆ 30.25 ಆದರೆ 7 ನೋಟ್ ಪುಸ್ತಕಗಳ ಬೆಲೆ ಅಂತ ಕೇಳಿದ್ದಾರೆ. ಸೊ ಇದು ಕೂಡ ಭಾಗಾಕಾರ, ಅಂದರೆ ನೀವು ಗುಣಾಕಾರ ಮಾಡಬೇಕು. ಇಲ್ಲಿ ಒಂದು ಬುಕ್ಕಿನ ಬೆಲೆ ಕೊಟ್ಟಿದ್ದಾರೆ, 7 ಬುಕ್ಕಿಗೆ ಎಷ್ಟು ಅಂತ ಕೇಳಿದ್ದಾರೆ. ಅದಕ್ಕೆ ಏನು ಮಾಡಬೇಕು? ಗುಣಾಕಾರ ಮಾಡಬೇಕು. ಎಸ್, ಗುಣಾಕಾರ ಮಾಡಿ 30.25 ಗುಣಿಸು 7, 7ರಿಂದ ಗುಣಿಸ್ಬಿಡಿ. 7 5 35ಕ್ಕೆ 5, 3 ಕ್ಯಾರಿ ತಗೊಳ್ಳಿ. 7 2 14, 14ಕ್ಕೆ 3 ಕೂಡಿ 15, 16, 17, 17ಕ್ಕೆ 7 ಬರೀರಿ, 1 ಕೈಲ 7 0 0 1 ಹಾಗೆ ಇರುತ್ತೆ. 7 3 21, 2 ಸ್ಥಾನದ ನಂತರ ಚುಕ್ಕೆಯನ್ನು ಇಡಬೇಕು. 211.75. ಸೊ 211.75 ಅನ್ನೋದು ಆಪ್ಷನ್ ಬಿ ನಲ್ಲಿದೆ, ಅದೇ ನಿಮಗೆ ಸರಿಯಾದ ಉತ್ತರ ಆಗುತ್ತೆ. ಅಂದರೆ 7 ನೋಟ್ ಪುಸ್ತಕಗಳ ಬೆಲೆ 211.75 ರೂಪಾಯಿಗಳು. ಈ ಕೆಳಗಿನ ತ್ರಿಭುಜವು ಡ್ಯಾಶ್ಗೆ ಉದಾಹರಣೆಯಾಗಿದೆ ಅಂತ ಕೇಳಿದರೆ. ಸೊ ನೋಡಿ, ಇಲ್ಲಿ ಇದು 2 ಸೆಂಟಿಮೀಟ್ರು, ಇದು 2 ಸೆಂಟಿಮೀಟ್ರು ಸಮ ಇದೆ, ಇದು ಬೇರೆ ಇದೆ. ಸೊ 2 ಬಾಹುಗಳು ಸಮ ಇದ್ದರೆ ಸಮ ದ್ವಿಬಾಹು ತ್ರಿಭುಜ. ಹಾಗಾಗಿ ಆಪ್ಷನ್ ಡಿ ನಲ್ಲಿ ಆ ಒಂದು ಉತ್ತರವನ್ನು ನಾವಿಲ್ಲಿ ನೋಡ್ಬೋದು, ಸಮ ದ್ವಿಬಾಹು ತ್ರಿಭುಜ.
ಸಮಬಾಹು ತ್ರಿಭುಜ ಅಂದರೆ ಎಲ್ಲ ಬಾಹುಗಳು ಸಮ ಇರಬೇಕು. ಅಸಮಬಾಹು ಅಂದರೆ ಯಾವುದು ಸಮ ಇರಬಾರ್ದು. ಇನ್ನು ಲಂಬ ಕೋನ ತ್ರಿಭುಜ ಅಂದರೆ ಒಂದು ಕೋನ ಅಟ್ಲೀಸ್ಟ್ 90 ಡಿಗ್ರಿ ಇರಬೇಕು. ಸೊ ಗೊತ್ತಾಯ್ತಲ್ಲ, ಈ ಥರ ತ್ರಿಭುಜಗಳ ವಿಧಗಳನ್ನು ನೀವು ತಿಳ್ಕೊಂಡಿರಬೇಕಾಗುತ್ತೆ. ಹಾಗೆ ನಿಮಗೆ ಸ್ಪೇಸ್ ಫಾರ್ ವರ್ಕ್ ಅಂತ ಕೊಟ್ಟಿರ್ತಾರೆ, ಹೊರಟು ಕೆಲಸಕ್ಕೆ ಸ್ಥಳ ಅಂತ. ಇಲ್ಲಿ ನೀವು ಪ್ರಶ್ನೆ ಪತ್ರಿಕೆಯಲ್ಲೇ ನೀವು ಲೆಕ್ಕಗಳನ್ನು ಮಾಡ್ಬೋದು ಈ ಪ್ಲೇಸಲ್ಲಿ. ಸೊ ಇದು ನಿಮಗೆ ಗೊತ್ತಿರಲಿ. ಇನ್ನು ಮುಂದಿನ ಪ್ರಶ್ನೆ ಈ ಥರ ಇದೆ, ಇದನ್ನು ಕೂಡಬೇಕು, ಪ್ಲಸ್ ಚಿಹ್ನೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಈ ಥರ. ಓಕೆನಾ? ಸೊ ಅದನ್ನು ನೀಟಾಗಿ ಬರ್ಕೊಳ್ಳಿ. 2631.25 ಇನ್ನು 3421.50. ಸೊ ಇದನ್ನು ಕೂಡಿ ಪ್ಲಸ್ ಇದೆ, ಅದಕ್ಕೆ 5 5 6 7 2 3 2 5 6 4 10 0 ದಶಕ 1 3 3 6 6052 6052.75. ಸೊ ಆಪ್ಷನ್ ಸಿ ನಲ್ಲಿ ಆ ಉತ್ತರವನ್ನು ನಾವು ನೋಡ್ತಾ ಇದ್ದೀವಿ. ಸೊ ಸಿ ಇದಕ್ಕೆ ಸರಿಯಾದ ಉತ್ತರ. ಸೊ ಬೇಗ ಕೂಡೋದನ್ನು ಪ್ರಾಕ್ಟೀಸ್ ಮಾಡಿ. ಇನ್ನು ಕಳೆಯೋದು ಕೂಡ ಒಂದು ಲೆಕ್ಕ ಕೊಟ್ಟಿದ್ದಾರೆ. ಸೊ ನಿಮಗೆ ಕೂಡೋದು ಒಂದು ಕಳೆಯೋದೊಂದು ಲೆಕ್ಕ ಇದ್ದೇ ಇರುತ್ತೆ. ಸೊ ಯಾವ ಥರ ಮಾಡಬೇಕು, ಮೊದಲು ಬರ್ಕೊಳ್ಳಿ 6 8 3 5, ಅದರ ಕೆಳಗಡೆ 3 6 2 0. ಸೊ ಕಳೆಯೋ ಚಿಹ್ನೆ ಮೈನಸ್ಸು, 5ರಲ್ಲಿ 0 ಹೋದರೆ 5, 3ರಲ್ಲಿ 2 ಹೋದರೆ 1, 6ರಲ್ಲಿ 6 ಹೋದರೆ 0, 8ರಲ್ಲಿ 3 ಹೋದರೆ 5. 5015 ಆಪ್ಷನ್ ಎ ನಲ್ಲಿ ಆ ಉತ್ತರ ಇದೆ. ಸೊ ಆಪ್ಷನ್ ಎ ಸರಿಯಾದ ಉತ್ತರ. ನೋಡಿ 10 ಪ್ರಶ್ನೆಗಳು ತುಂಬ ಈಸಿಯಾಗಿತ್ತು. ಇನ್ನು ಮುಂದಿನ ಪ್ರಶ್ನೆಗಳು ನೋಡ್ತಾ ಹೋಗೋಣ. ಆಯತಾಕಾರದ ಒಂದು ಹೊಲದ ಉದ್ದ ಮತ್ತು ಅಗಲಗಳು ಕ್ರಮವಾಗಿ 250 ಮೀಟರ್ ಮತ್ತು 150 ಮೀಟರ್ಗಳಾದರೆ ಅದರ ವಿಸ್ತೀರ್ಣ ಕೇಳಿದರೆ. ಆಯತಾಕಾರದ ಒಂದು ವಿಸ್ತೀರ್ಣ, ನಿಮ್ಗೆ ಆಯತ ಚಿತ್ರ ಗೊತ್ತಿದೆ, ಅದರ ಉದ್ದ ಮತ್ತು ಅಗಲ ಇವೆರಡನ್ನು ಗುಣಿಸಿದರೆ ನಿಮಗೆ ವಿಸ್ತೀರ್ಣ ಸಿಗುತ್ತೆ. ಹಾಗಾಗಿ ಉದ್ದ ಮತ್ತು ಅಗಲನ ಗುಣಿಸಿ ನಿಮಗೆ ಉತ್ತರ ಖಂಡಿತ ಸಿಗುತ್ತೆ. 250 ಗುಣಿಸು 150. ಸೊ ಸೊನ್ನೆಗಳನ್ನು ಆಮೇಲೆ ನೋಡೋಣ. 15ರ ಮಗ್ಗಿ ಡೈರೆಕ್ಟ್ ಬಂದರೆ 15ರಿಂದ ಗುಣಿಸಿ, ಇಲ್ಲ 5ರಿಂದ ಗುಣಿಸಿ, ಆನಂತರ 1ರಿಂದ ಗುಣಿಸ್ಬೋದು. ಸೊ ನಿಮಗೆ ಯಾವುದು ಕಂಫರ್ಟಬಲ್ ಇರುತ್ತೋ ಅದನ್ನು ಮಾಡಿ. ನಾನು ಫಸ್ಟು ಸೊನ್ನೆಗಳನ್ನು ಆಮೇಲೆ ಮಾಡ್ತೀನಿ. 5ರಿಂದ ಗುಣಿಸ್ತೀನಿ. 5 5 25ಕ್ಕೆ 5 2 ಕೈಲ, 5 2 10 11 12. ನೆಕ್ಸ್ಟ್ 1ರಿಂದ 1 5 5 1 2 2. ಸೊ ಕೂಡಿ 5 5 2 7, ಅದರಲ್ಲಿ 3 375. ಇದೊಂದು 0 ಇದೊಂದು 0 ಇದೆಯಲ್ಲ, 2 0 ಇಲ್ಲಿ ಹಾಕ್ಕೊಳ್ತೀನಿ. ಅಂದರೆ ಎಷ್ಟಾಗುತ್ತೆ ನೋಡಿ, 37,500. ಸೊ 37,500 ಅನ್ನೋದು ಸರಿಯಾದ ಉತ್ತರ. ಸೊ ಅದು ಬಂದು ಆಪ್ಷನ್ ಬಿ ನಲ್ಲಿ ಇದೆ. ಓಕೆ, ನೆಕ್ಸ್ಟ್ ಒಂದು ಚೌಕಾಕಾರದ ಕೊಠಡಿಯ ಉದ್ದ 6 ಮೀಟರ್ಗಳಾದರೆ ಅದರ ಸುತ್ತಳತೆ ಕೇಳಿದ್ದಾರೆ. ಸೊ ಚೌಕ ಅಂದ ತಕ್ಷಣ ನಿಮ್ಗೆ ಗೊತ್ತಾಗಬೇಕು ಎಲ್ಲ ಬಾಹುಗಳು ಸಮ ಇರ್ತವೆ, ಹೌದಲ್ವಾ? ಅದರ ಒಂದು 8 ಮೀಟರ್ ಇತ್ತು ಅಂತಂದರೆ ಎಲ್ಲವೂ ಕೂಡ 8 ಮೀಟರ್ ಇರ್ತವೆ. ಇವನ್ನೆಲ್ಲ ಕೂಡಿದರೆ ಸುತ್ತಳತೆ ಸಿಕ್ಕುತ್ತೆ. 8 4 32 ಅಂದರೂ ಕೂಡ ಒಂದೇ, ಅಥವಾ ಸೂತ್ರ ಹಾಕಿ ಕೂಡ ನೀವು ಮಾಡ್ಬೋದು, ಅಥವಾ ಒಟ್ಟು ಕೂಡ್ಬೋದು 32 ಮೀಟರ್ ಅಂತ ನಾವು ಹೇಳಬೇಕು. ಕೆಲವೊಂದು ಸರಿ ಮೀಟರ್ ಕೊಟ್ಟಿರ್ತಾರೆ, ಇಲ್ಲಿ ಮೀಟರ್ ಕೊಟ್ಟು ಇಲ್ಲೂ ಕೂಡ ಮೀಟರೇ ಬರಬೇಕು, ಇಲ್ಲಿ ಮೀಟರ್ ಕೊಟ್ಟು ಇಲ್ಲಿ ಕೆಲವೊಂದು ಸರಿ ಸೆಂಟಿಮೀಟರ್ ಅಂತ ಕೊಟ್ಟು ನಿಮಗೆ ಕನ್ಫ್ಯೂಸ್ ಮಾಡಿರ್ತಾರೆ. ಸೊ ಅದನ್ನು ಸರಿಯಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ 5 ಕಿಲೋಮೀಟರ್ಗಳನ್ನು ಮೀಟರ್ಗಳಾಗಿ ಪರಿವರ್ತಿಸಿ. ಸೊ ಕಿಲೋಮೀಟರ್ಗಳನ್ನು ಮೀಟರ್ಗಳಾಗಿ ಪರಿವರ್ತಿಸಿ ಅಂತ ಕೇಳಿದರೆ 5 ಕಿಲೋಮೀಟರ್ ಕೊಟ್ಟಿರೋದವರು. ಸೊ 5 ಕಿಲೋಮೀಟರ್, ಇದನ್ನು ಮೀಟರ್ನಾಗಿ ಪರಿವರ್ತನೆ ಮಾಡಬೇಕಾದ್ರೆ ಕಿಲೋ ಅಂದರೆ 1000, ನಿಮ್ಗೆ ಆಗಲೇ ನಾನು ಹೇಳಿದ್ದೆ. ಅಂದರೆ 1000ರಿಂದ ಗುಣಿಸಿ 5000 ಮೀಟರ್. ಸೊ ಇದು ಆಪ್ಷನ್ ಬಿ ನಲ್ಲಿದೆ, 5000 ಮೀಟರ್. ನೆಕ್ಸ್ಟು 26,256ಕ್ಕೆ ಎಷ್ಟನ್ನು ಸೇರಿಸಿದಾಗ 41,260 ದೊರೆಯುತ್ತದೆ ಅಂತ ಕೇಳಿದರೆ. ಸೊ ಎಷ್ಟು ಸೇರಿಸಬೇಕು ಅಂದಾಗ ಇದರಲ್ಲಿ ಕಳೀರಿ. 41,260, ಇದರಲ್ಲಿ 26,256 ಕಳೀರಿ, ಆಗ ನಿಮಗೆ ಉತ್ತರ ಸಿಗುತ್ತೆ. ಇದಕ್ಕೆ ಹೋಗೋದಿಲ್ಲ, ಅದಕ್ಕೆ ನೀವೇನು ಮಾಡಬೇಕು, ದಶಕ ತಗೋಬೇಕು. ಇದು 10 ಆಗುತ್ತೆ, ಇದು 5 ಆಗುತ್ತೆ. 10ರಲ್ಲಿ 6 ಹೋದರೆ 4, 5ರಲ್ಲಿ 5 ಹೋದರೆ 0, 2ರಲ್ಲಿ 2 ಹೋದರೆ 0. ಇಲ್ಲೂ ಕೂಡ ಒಂದು ದಶಕ ತಗೊಳ್ಳಿ, ಇದು 11 ಆಗುತ್ತೆ, ಇದು 3 ಆಗುತ್ತೆ. 11ರಲ್ಲಿ 6 ಹೋದರೆ 5, ಇನ್ನು 3ರಲ್ಲಿ 2 ಹೋದರೆ 1. ಸೊ 15,004 ಆಪ್ಷನ್ ಸಿ ನಲ್ಲಿದೆ. ಅದನ್ನು ಅದಕ್ಕೆ ಸೇರಿಸಿದರೆ 41,260 ರೂಪಾಯಿ ಬರುತ್ತೆ, ಅಥವಾ 60 ಬರುತ್ತೆ ಅಂತ ಅರ್ಥ. ಗೊತ್ತಾಯ್ತಲ್ಲ? ಸೊ ಇದು ಹೇಗೆ, ಯಾವಾಗ ಕಳಿಬೇಕು, ಯಾವಾಗ ಗುಣಿಸ್ಬೇಕು, ಯಾವಾಗ ಭಾಗಿಸ್ಬೇಕು, ಇದನ್ನು ಕೂಡ ನೀವು ಕಲಿಬೇಕು. ನೆಕ್ಸ್ಟು ಭಾಗಾಕಾರ ಚಿಹ್ನೆ ಕೊಟ್ಟು ಒಂದು ಲೆಕ್ಕ ಕೊಟ್ಬಿಟ್ಟಿದ್ದಾರೆ, ಅದನ್ನು ನೋಡೋಣ.
ಭಾಗಾಕಾರ ಮಾಡೋಣ. 1440 ಇದನ್ನು 16ರಿಂದ ಭಾಗ ಮಾಡಲಿಕ್ಕೆ ಕೊಟ್ಟಿದ್ದಾರೆ, ಹೌದಲ್ಲ? ಸೊ 16 ಮಗ್ಗಿ ಬರಬೇಕು, ಆ ನಂತರ ನೀವು ಇದನ್ನು ಈಸಿಯಾಗಿ ಭಾಗ ಮಾಡ್ತೀರಾ. ಸೊ ಇಲ್ಲ ಅಂದರೆ ಖಂಡಿತ ತಪ್ಪಾಗುತ್ತೆ. 16 ಬೋತ್ಲೆ 16ಕ್ಕೆ 9 ಗುಣಿಸಿದರೆ 144. ಇಲ್ಲಿ 0 ಇರೋದ್ರಿಂದ ಬಾಜು 0 ಹಾಕ್ಕೊಳ್ಳಿ. ಸೊ ಶೇಷ 0 ಬರುತ್ತೆ. ಉತ್ತರ 90 ಸರಿಯಾದದ್ದು. ಗೊತ್ತಾಯ್ತಾ? ನೋಡಿ, ಇಲ್ಲಿ ಬಂದಿದೆ ಭಾಗಲಬ್ಧ. ಈ ಕೆಳಗಿನವುಗಳಲ್ಲಿ ಲಘು ಕೋನ. ಸೊ ಲಘು ಕೋನ ಅಂದರೆ ಏನು? ಸೊ ಕೋನಗಳನ್ನು ನೀವು ಬರೆಯುವಾಗ ಲಘು ಕೋನ ಹೆಂಗೆ ಬರೀತೀರಾ? ಸೊ ಕೋನಗಳ ವಿಧಗಳನ್ನು ನೀವು ಕಲ್ತಿರ್ತೀರ. ನೋಡಿ, ಇಲ್ಲಿ ಕೋನಗಳನ್ನು ಬರೀಬೇಕಾದ್ರೆ ಇದು 90 ಡಿಗ್ರಿ ಒಳಗಡೆ ಇದ್ದರೆ ಅದು ಲಘು ಕೋನ. 0ಯಿಂದ 90 ಡಿಗ್ರಿ ಒಳಗಿದ್ದರೆ ಲಘು ಕೋನ. ಸೊ ಯಾವುದೈತೆ 120 ಇವೆಲ್ಲ ಬರೋದಿಲ್ಲ, 90 ಬರೋದಿಲ್ಲ, ಅದರೊಳಗಿರೋದು 55 ಡಿಗ್ರಿ. ಸೊ ಲಘು ಕೋನ ಅಂದರೆ ಏನು? 0ಯಿಂದ 90ರ ಒಳಗಿನ ಕೋನ. ಇನ್ನು 90ಕ್ಕೆ ಸಮ ಇದ್ದರೆ ಲಂಬ ಕೋನ, 90 ಮೇಲೆ 180 ಒಳಗಿದ್ದರೆ ವಿಶಾಲ ಕೋನ. ಸೊ 180ಕ್ಕೆ ಸಮ ಇದ್ದರೆ ಸರಳ ಕೋನ, 180 ಮೇಲಿದ್ದರೆ ಸರಳಾಧಿಕ ಕೋನ, 0 ಇದ್ದರೆ ಅಥವಾ 360 ಇದ್ದರೆ ಸಂಪೂರ್ಣ ಕೋನ. ಇವುಗಳ ಕೋನಗಳ ವಿಧಗಳನ್ನು ಕೂಡ ನೀವು ಕಲಿಬೇಕು, ಬರ್ಕೋಬೇಕು. ಆಗ ಇಂಥ ಪ್ರಶ್ನೆಗೆ ಈಸಿಯಾಗಿ ಉತ್ತರ ಬರಿಬೋದು. ಇನ್ನು ಈ ಕೆಳಗಿನ ಚಿತ್ರದಲ್ಲಿ ಬಣ್ಣ ಬಳಿದ ಕಪ್ಪಾಗಿಸಿದ ಭಾಗವನ್ನು ಭಿನ್ನರಾಶಿ ರೂಪದಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಟೋಟಲ್ ಇದಕ್ಕೆ ಭಿನ್ನರಾಶಿ ಬರೀಬೇಕಾದ್ರೆ ಒಟ್ಟು ಎಷ್ಟಿದ್ದಾವೆ ಕೆಳಗಡೆ ಬರ್ಕೋಬೇಕು. ಒಟ್ಟು ಭಾಗಗಳು ಇಲ್ಲಿ ಆಯ್ಕೆಯಾದಂತಹ ಭಾಗಗಳು, ಒಟ್ಟು ಭಾಗಗಳು ಕೆಳಗಡೆ ಇರಬೇಕು, ಆಯ್ಕೆ ಆಗಿದ್ದು ಮೇಲೆ ಬರೀಬೇಕು. ಒಟ್ಟು ಭಾಗಗಳು 4, ಆಯ್ಕೆ ಆಗಿದ್ದು 1. ಸೊ 4ನೇ ಒಂದು ಸರಿಯಾದ ಉತ್ತರ. ನೆಕ್ಸ್ಟ್, ಗುಣಾಕಾರ ಲೆಕ್ಕವನ್ನು ಕೇಳಿದರೆ. ಸೊ ನೀವು ಗುಣಾಕಾರ ಮಾಡಿದರೆ ಖಂಡಿತ ಉತ್ತರ ಸಿಕ್ಕುತ್ತೆ. ಸೊ ಇದನ್ನು ಗುಣಾಕಾರ ಮಾಡಿ 2 3 4 5 ಗುಣಿಸು 32. ಸೊ ಅಂದರೆ 2345 ಗುಣಿಸು 32. 2ರಿಂದ ಗುಣಿಸಿ 2 5 10ಕ್ಕೆ 0, 1 ದಶಕ, 2 4 8, 1 9, 2 3 6, 2 2 4. ನೆಕ್ಸ್ಟು 3ರಿಂದ ಗುಣಿಸಿ 3 5 15ಕ್ಕೆ 5, 1 ಕೈಲೇ ಇರುತ್ತೆ. 3 4 12, 1 13, 3 ದಶಕ 1, 3 3 9, 1 10ಕ್ಕೆ 0, 1 ಕೈಲ, 3 2 6, 1 7 ಕೂಡಿ. ಸೊ ಇದೆಲ್ಲವನ್ನು ಕೂಡಿ 14, 1 6 4 10ಕ್ಕೆ 0, 1 5 7 ಅಂದರೆ 75,040. ಇದು ಆಪ್ಷನ್ ಬಿನಲ್ಲಿ ಆಲ್ರೆಡಿ ಇದೆ, ಅದನ್ನೇ ನಾವು ಸರಿಯಾದ ಉತ್ತರ ಅಂತ ಕರಿತೀವಿ. ಸೊ ಗುಣಾಕಾರ ಲೆಕ್ಕವನ್ನು ಮಾಡಬೇಕು, ತಪ್ಪಿಲ್ಲದೆ ಫಾಸ್ಟಾಗಿ ಮಾಡಬೇಕು, ಆವಾಗ ನಿಮಗೆ 1 ಮಾರ್ಕ್ಸ್ ಗ್ಯಾರಂಟಿ ಸಿಗುತ್ತೆ. ಇನ್ನು ದಶಮಾಂಶ ರೂಪದಲ್ಲಿ ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ದಶಮಾಂಶದಲ್ಲಿ ಬರೀಬೇಕು ಅಂದರೆ ಇಲ್ಲಿ ದಶಮಾಂಶ ಸ್ಥಾನ ಬೆಲೆ ಅಂದರೆ 10ನೇ 3 ಅಂತ ಕರಿತೀವಿ, ಇದಕ್ಕೆ 0.3. ಸೊ ಇದು ಕೂಡ ನೀವು ಪ್ರಾಕ್ಟೀಸ್ ಮಾಡಬೇಕು. ದಶಮಾಂಶ ಸ್ಥಾನದಲ್ಲಿ ಒಂದೇ ಸಂಖ್ಯೆ ಬರೋ ಥರ ನೀವು ಬರೀಬೇಕಾಗುತ್ತೆ. ಇನ್ ಕೇಸ್ 100ನೇ 3 ಆಗಿದ್ದರೆ ಈ ಒಂದು ಉತ್ತರ ಬರ್ತಿರಲಿಲ್ಲ, 0.03 ಬರ್ತಿತ್ತು. 1000ನೇ 1 ಅಂದರೆ 0.003 ಬರ್ತಾಯಿತ್ತು. ಇದು 10ನೇ 3 ಆಗಿರೋದ್ರಿಂದ 0.3 ಬರುತ್ತೆ. ನೆಕ್ಸ್ಟ್ ಮತ್ತೊಂದು ಪ್ರಶ್ನೆ ಇದೆ. ಇಲ್ಲಿ ಒಂದು ಲೆಕ್ಕ ಕೊಟ್ಟಿದ್ದಾರೆ. ಏನಪ್ಪ ಅಂದರೆ 13, 26, 39, 52 ಮುಂದಿನ ಸಂಖ್ಯೆ ಯಾವುದು ನೀವೇ ಬರೀರಿ ಅಂತ ಕೊಟ್ಟಿದ್ದಾರೆ. ಸೊ ಹೇಗೆ ಬರೀತೀರಾ ಇದನ್ನು ನೋಡಿ. 13 ಮಗ್ಗಿ ಬರುತ್ತೆ ನಿಮಗಿಲ್ಲಿ. 13 13, 13 26, 13 39, 13 52, 13 65. ಸೊ ಆಪ್ಷನ್ ಡಿನಲ್ಲಿ 65 ಬಂದಿದೆ. 13ನ ಕೂಡ್ತಾ ಹೋಗಿದ್ದಾರೆ, 65 ಉತ್ತರ ಬರುತ್ತೆ. ಇಷ್ಟು ಸಿಂಪಲ್ಲಾಗಿ ನೀವು ಲೆಕ್ಕವನ್ನು ಬಿಡಿಸ್ಬೋದು ಅಂತ ಹೇಳ್ತಾ, ಸೊ ಈ ಒಂದು ನನ್ನ ಪ್ರಯತ್ನ ವಿಡಿಯೋದ ಮುಖಾಂತರ ನಿಮಗೆ ತಿಳಿಸ್ಕೊಡುವಂಥದ್ದು. ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿದ್ದು ಇಲ್ಲಿ ನಿಮ್ಗೆ ಗೊತ್ತಾಗಿರ್ಬೋದು ಯಾವ್ಯಾವ ಒಂದು ಕಾನ್ಸೆಪ್ಟ್ ಮೇಲೆ ಎಷ್ಟೆಷ್ಟು ಪ್ರಶ್ನೆಗಳು ಬರುತ್ತೆ, ಹೇಗೆಲ್ಲ ನಾವು 20 ಅಂಕಗಳಿಗೆ ಸಿದ್ಧತೆಯನ್ನು ಮಾಡ್ಕೊಳ್ಬೇಕು ಅಂತ. ಸೊ ಈ ಪ್ರಯತ್ನ ನಿಮಗೆ ಇಷ್ಟ ಆಗಿದರೆ ಖಂಡಿತ ಲೈಕ್ ಮಾಡೋದನ್ನು ಮರಿಬೇಡಿ. ಸೊ ಮಕ್ಕಳಿಗೆ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ನಿಮ್ಮ ಶಿಕ್ಷಕರು ಅಥವಾ ಪಾಲಕರು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಅಥವಾ ರಿಲೇಟಿವ್ಸ್ಗೆ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.